ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರೈಸ್ ಮನಿ ಬಗ್ಗೆ ಮಾಹಿತಿ ಇರುತ್ತೆ. ನಾನು ಇವಾಗ ಪ್ರೈಸ್ ಮನಿಯನ್ನು ಕೊಡುವಂಥ ಒಂದು ಆಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇದು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನು ಕೊಡಲಾಗುತ್ತೆ. ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನು ಕೊಡೋದಿಲ್ಲ. ಓನ್ಲಿ SC ST ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ, ಸೊ ಅಂಥವರಿಗೆ ಪ್ರೈಸ್ ಮನಿ ಅಂತ ಪ್ರತಿ ವರ್ಷ SSLC ಪರ್ಸೆಂಟೇಜ್ ಮೇಲೆ, PUC ಪರ್ಸೆಂಟೇಜ್ ಮೇಲೆ ಮತ್ತು ಡಿಗ್ರಿ ಡಿಪ್ಲೊಮಾಗಳ ಒಂದು ಇದರ ಮೇಲೆ ಪ್ರೈಸ್ ಮನಿಯನ್ನು ಪ್ರತಿ ವರ್ಷ ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, PUC ಮತ್ತು 3 ವರ್ಷ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ಗಳಿಗೆ 20,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. ಡಿಗ್ರಿ ಕೋರ್ಸ್ ಮಾಡಿದವರಿಗೆ 25,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅಂದರೆ ಲೈಕ್ MA MSc MPhil ಈ ಥರ ಮಾಡಿದವರಿಗೆ 30,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ಸ್ 35,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. ಓಕೆ, ಸೊ ಇದರಲ್ಲಿ ನೋಡ್ಬೋದು ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸೊ 20,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಂತಿದೆಯಲ್ಲ, ಅದರ ಅಂಡರ್ ಒಳಗಡೆ ಬರುತ್ತೆ. ಇದು 20,000 ರೂಪಾಯಿ ಪ್ರೈಸ್ ಮನಿ ಬರುತ್ತೆ. ಸೊ ಈ ಒಂದು ಪ್ರೈಸ್ ಮನಿ ಬರಬೇಕಂತಂದರೆ ನೀವುಗಳಿಗೆ ಸೊ ಏನಾಗಿರ್ಬೇಕಂತಂದರೆ, ನಿಮ್ಮದು SSLC ಮೇಲೆ ನೀವು ಪ್ಯಾರಾಮೆಡಿಕಲ್ ಮಾಡಿದಿರಿ ಅಥವಾ PUC ಸೈನ್ಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡಿದರೆ ಸೊ ನಿಮಗೇನಾಗುತ್ತೆ ಅಂದರೆ 1 ಟೈಮ್ ಪ್ರೈಸ್ ಮನಿ ಇಲ್ಲಿ ನಿಮಗೆ ಕೊಡ್ತಾರೆ. ಸೊ ಇದರ ಒಂದು ಅಪ್ಲಿಕೇಶನ್ಸ್ಗಳನ್ನು ಇನ್ನೂವರೆಗೆ ಬಿಟ್ಟಿಲ್ಲ. ಬಟ್ ಇದನ್ನು ಬಿಟ್ಟಾಗ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ. ಸೊ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡ್ತಾರೆ. ಬಿಟ್ಟ ತಕ್ಷಣ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಸೊ ಈ ಮಂತ್ ಎಂಡಿಂಗ್ ತನಕನೂ ಪ್ರೈಸ್ ಮನಿ ಮಾಹಿತಿಯನ್ನು ಬಿಡ್ಬೋದು. ಅದರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಒಂದು ಆದೇಶವನ್ನು ಕೂಡ ಹೊರಡಿಸ್ಬೋದು. ಬಟ್ ಮುಂದಿನ ದಿನಗಳು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ನೀವುಗಳು ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಆಗಬೇಕಂತಂದರೆ, ನಿಮ್ಮಲ್ಲಿ SSLC ಮೇಲೆ ಅಪ್ಲೈ ಮಾಡ್ತಾಯಿದ್ರೆ, ಅಂದರೆ ನೀವು ಪ್ಯಾರಾಮೆಡಿಕಲಲ್ಲಿದ್ದರೆ ಫಸ್ಟ್ ಇಯರ್ದಲ್ಲಿದ್ದರೆ ನೀವು SSLC ಮೇಲೆ ಅಪ್ಲೈ ಮಾಡ್ಬೋದು. ಆಮೇಲೆ PUC ಮೇಲೆ ಇದ್ದರೆ PUC ಮೇಲೆ ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್, ಕಾಸ್ಟ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಮುಂದೆ ನಿಮಗೆ RD ನಂಬರ್ಗಳನ್ನು ಕೇಳ್ತಾರೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನಿಮಗೆ RD ನಂಬರ್ಗಳನ್ನು ಕೇಳ್ತಾರೆ. ಆ RD ನಂಬರ್ಗಳ ಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಬಟ್ ಸದ್ಯಕ್ಕೆ ಯಾವುದೇ ಥರಂಥ ಒಂದು ಅಪ್ಲಿಕೇಶನ್ ಲಿಂಕನ್ನು ಇಲ್ಲಿ ಕೊಟ್ಟಿಲ್ಲ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೈಸ್ ಮನಿಗೆ ಲಿಂಕನ್ನು ಓಪನ್ ಮಾಡಿಲ್ಲ. ಬಟ್ ಹೋದ ವರ್ಷದ್ದೇ ಮಾತ್ರ ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಏನಾದರೂ ಮಾಹಿತಿ ಬಂದರೆ ನಿಮಗೆ ಅಪ್ಡೇಟನ್ನು ಮಾಡ್ತೇನೆ.